ಬಿಜೆಪಿ ಮುಖಂಡ ಪ್ರಭು ಚೌಹಾಣ್ ಅವರ ಪುತ್ರ ಎಲ್ಲಿದ್ದಾನೆ? ಎಫ್ಐಆರ್ ದಾಖಲಾಗಿ 5 ದಿನ ಆಯಿತು, ಅರೆಸ್ಟ್ ಆಗಿಲ್ಲ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಗೌಪ್ಯ ತಾಣದಲ್ಲಿ ಪ್ರಭು ಪುತ್ರ. ಒಂದು ಪ್ರಕರಣ ದಾಖಲಾದ್ರೆ ಅದು ಕೂಡ ಎಫ್ಐಆರ್ ಆದ್ರೆ, ಆರೋಪ ಸತ್ಯ ಆದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಆರೋಪ ಸುಳ್ಳಾಗಿದ್ರೆ ಬಿ ರಿಪೋರ್ಟ್ ಹಾಕಬೇಕು, ಇಲ್ಲ ಆರೋಪಿ ಸಿಗದೆ ಇದ್ರೆ ಸಿ ರಿಪೋರ್ಟ್. ಎಫ್ಐಆರ್ ಆಗಿದೆ, ಆದರೆ ಸಂಬಂಧಪಟ್ಟಂತ ವ್ಯಕ್ತಿ ಕಾಣ್ತಾ ಇಲ್ಲ. ಗೌಪ್ಯ ತಾಣದಲ್ಲಿ ಪ್ರಭು ಪುತ್ರ. ಚರ್ಚೆಗೆ ಗ್ರಾಸವಾದ ಚೌಹಾಣ್ ಪುತ್ರ, ಬಿಜೆಪಿ ಮುಖಂಡರ ಪ್ರಭು ಚೌಹಾಣ್ ಪುತ್ರ ಎಲ್ಲಿದ್ದಾನೆ? ಎಫ್ಐಆರ್ ದಾಖಲಾಗಿ 5 ದಿನ ಕಳೆಯಿತು, ಅರೆಸ್ಟ್ ಆಗಿಲ್ಲ. ಪೊಲೀಸರು ಬಂಧನ ಮಾಡಿಲ್ಲ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಗೌಪ್ಯ ತಾಣದಲ್ಲಿ ಪ್ರಭು ಪುತ್ರ ಏನು ಮಾಡ್ತಿದ್ದಾನೆ? ನಾಪತ್ತೆಯಾದನ ರೇಪ್ ಆರೋಪಿ ಪ್ರತೀಕ್ ಚೌಹಾಣ್ ಎಬ್ಸ್ಕಾಂಡ್ ತಲೆಮರೆಸಿಕೊಂಡಿದ್ದಾರೆ, ಅಥವಾ ಪ್ರಭು ಪುತ್ರನ ರಕ್ಷಣೆಗೆ ತೆರೆಮರೆ ಯತ್ನ ನಡೀತಾ ಇದೆಯಾ? ಚರ್ಚೆಗೆ ಗ್ರಾಸವಾದ ಬೀದರ್ ಪೊಲೀಸರ ನಡೆ. ಬಿಜೆಪಿ ಮುಖಂಡ ಪ್ರಭು ಚೌಹಾಣ್ ಪುತ್ರ ಎಲ್ಲಿ? ಪಾಪ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ 1-2 ದಿನ ಜರ್ಮನ್ ಹೋಗ್ಬರ್ತೀನಿ ಅಂತ ಹೇಳಿ ಹೊರಟಾಗ ರೆಡ್ ಕಾರ್ನರ್ ನೋಟಿಸ್ ಇಂದ ಹಿಡಿದು ಮತ್ತೊಂದು ಬೇರೆ ನೋಟಿಸ್ ವರೆಗೂ ಕೂಡ ಹೋಯಿತು. ಹೆಣ್ಣು ಮಕ್ಕಳನ್ನ ಅತ್ಯಂತ ಅಶ್ಲೀಲವಾಗಿ ಬಳಸಿದ್ದಾರೆ ಎನ್ನುವಂತ ಆರೋಪ. ಏನೇ ಇರಲಿ ಬಿಡಿ, ಅದು ಸಮಾನ, ಅದಕ್ಕಿಂತಲೂ ಘನಘೋರ ಆರೋಪ, ಅದು ಪ್ರಕರಣ ಅದು. ಆದರೆ ಬಿಜೆಪಿ ಮುಖಂಡನ ಮಗನೊಬ್ಬ ಹೆಣ್ಣು ಮಗಳಿಗೆ ಲೈಂಗಿಕ ಪೀಡನೆ ಅಥವಾ ಅತ್ಯಾಚಾರ ಎಸಗಿದ್ದಾರೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ರೇಪ್ ಆರೋಪ, ಅದು ರೇಪ್ ಮಾಡಿದ್ದಾನೆ ಎನ್ನುವಂಥ ಗಂಭೀರ ಪ್ರಕರಣ. ಅದು ಸರ್ವೇ ಸಾಧಾರಣ ವ್ಯಕ್ತಿ ಆಗಿದ್ದಿದ್ದರೆ ಬಹುಶಃ ಇಷ್ಟೊತ್ತಿಗೆ ಆತ ಜೈಲಲ್ಲಿ ಕಾಲ ಕಳೀತಿದ್ದ. ಆದರೆ ಈವರೆಗೂ ಎಫ್ಐಆರ್ ದಾಖಲಾಗಿ ಒಂದು ಪ್ರೈಮರಿ ಎನ್ಕ್ವೈರಿಗೆ ಅಂತ ಆತನನ್ನ ಈವರೆಗೂ ಕೂಡ ಪೊಲೀಸರು ಕರೆದು ಮಾತನಾಡಿಲ್ಲ. ಎಲ್ಲಿಗೆ ಮುಟ್ಟಿದೆ ನಮ್ಮ ಲಾ ಅಂಡ್ ಆರ್ಡರ್ನ ಪರಿಸ್ಥಿತಿ ಅಂದ್ರೆ, ಪೊಲೀಸರು ಏನು ಮಾಡಲಾಗದ ನಿಸ್ಸಹಾಯಕ ಸ್ಥಿತಿಗೆ ಬಂದಿದ್ದಾರೋ. ವಿ ಆರ್ ಹೆಲ್ಪ್ಲೆಸ್ ಅಂತೇಳಿ ಕೈ ಎತ್ತುಬಿಡಿ ಪೊಲೀಸರ. ನಾವು ನಿಸ್ಸಹಾಯಕರು ಅಂತ ಹೇಳಿ ಬಹಿರಂಗವಾಗಿ ಘೋಷಣೆ ಮಾಡಿಬಿಡಿ. ಬಿಜೆಪಿ ಮುಖಂಡ ಅನ್ನೋ ಕಾರಣಕ್ಕೋಸ್ಕರ ಆತನನ್ನ ಈವರೆಗೂ ನೀವು ಬಂಧಿಸದೇ ಇದ್ದರೆ ನಿಮ್ಮಷ್ಟು ವೃತ್ತಿ ದ್ರೋಹಿಗಳು ಮತ್ತಿನ್ಯಾರಿದ್ದಾರೆ? ಮಗನ ಕೃತ್ಯದಿಂದ ಇದೀಗ ಪ್ರಭು ಚೌಹಾಣ್ಗೂ ಕೂಡ ಸಂಕಷ್ಟ. ಪ್ರಭು ವಿರುದ್ಧ ಕೇಸ್ ದಾಖಲಿಸುವಂತೆ ಸಂತ್ರಸ್ತೆಯ ತಾಯಿ ದೂರು ನೀಡುತ್ತಿದ್ದಾರೆ. ಬೀದರ್ ಎಸ್ಪಿ ದೂರು ಸಲ್ಲಿಸಿದ ರೇಪ್ ಸಂತ್ರಸ್ತೆಯ ತಾಯಿ. ಹೊಕ್ರಾಣ ಪೊಲೀಸರ ಮೇಲೆ ತೀವ್ರ ಅಸಮಾಧಾನ ಮತ್ತು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಮಹಿಳಾ ಆಯೋಗಕ್ಕೆ ದೂರು ನೀಡಿದ ಬಳಿಕ ಇಲ್ಲಿ ದೂರು ದಾಖಲಾಗಿದೆ. ಚೌಹಾಣ್ ಕುಟುಂಬಸ್ಥರ ಬಳಿ ಇರುವ ನಮ್ಮ ಮೊಬೈಲ್ ಕೊಡಿಸಿಲ್ಲ. ಚೌಹಾಣ್ ಸಂಬಂಧಿ ನೀಡಿರುವ ಸುಳ್ಳು ಪ್ರಕರಣ ರದ್ದುಗೊಳಿಸಬೇಕು. ಚೌಹಾಣ್ ವಿರುದ್ಧ ದೂರು ದಾಖಲಿಸಬೇಕು ಎಂದು ಎಸ್ಪಿಗೆ ದೂರು ಕೊಡಲಾಗಿದೆ. ಮಗನ ಕೃತ್ಯದಿಂದ ಇದೀಗ ಪ್ರಭು ಚೌಹಾಣಿಗೂ ಕೂಡ ಸಂಕಷ್ಟ. ಬಿಜೆಪಿ ಮುಖಂಡ ಪ್ರಭು ಚೌಹಾಣ್ ಸಮಾಜಕ್ಕೊಂದು ಮಾದರಿ ವ್ಯಕ್ತಿ ಆಗಬೇಕಾಗಿದ್ದಂತಹ ಒಂದು ಸ್ಥಾನದಲ್ಲಿದ್ದಾರೆ. ಆತನೊಬ್ಬ ಒಂದು ಪಕ್ಷವನ್ನ ಪ್ರತಿನಿಧಿಸುವಂತಹ ಒಬ್ಬ ವ್ಯಕ್ತಿ. ಅದು ಸಾಮಾನ್ಯವಾದಂಥ ಪಕ್ಷ ಅಲ್ಲ, ಅದು ರಾಷ್ಟ್ರೀಯ ಪಕ್ಷ ಅಂತ ಕರೆಸಿಕೊಳ್ಳುತ್ತೆ. ಹೆಣ್ಣು ಮಣ್ಣು ಭೂಮಿಯನ್ನ ತುಂಬಾ ಇಷ್ಟಪಡುವಂತಹ ಒಂದು ಪಕ್ಷ. ಅದರರ್ಥ ಭಾರತವನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡುತ್ತೆ, ಹೆಣ್ಣು ಮಕ್ಕಳ ಪರವಾಗಿ ಮಾತ್ರ ಧ್ವನಿ ಎತ್ತುತ್ತೆ. ಆ ತರಹದೊಂದು ಪಕ್ಷ ಬಿಜೆಪಿ. ಆ ಪಕ್ಷದ ಮುಖಂಡ ಎಂದು ಹೆಸರು ಮಾಡಿರುವಂತಹ ಪ್ರಭು ಚೌಹಾಣ್ ಮಗನ ವಿರುದ್ಧ ಎಫ್ಐಆರ್ ಆದಾಗ ಮಗನನ್ನ ಒದ್ದು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಪೊಲೀಸರ ಜೊತೆ ವಿಚಾರಣೆಗೆ ಸಹಕರಿಸಬೇಕಾಗಿತ್ತು. ಈವರೆಗೂ ಮಗ ಎಲ್ಲಿದ್ದಾನೆ ಅನ್ನೋದನ್ನ ಟ್ರೇಸ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಪೊಲೀಸರಿಗೆ. ಇಲ್ಲಿ 2 ವ್ಯವಸ್ಥೆಯ ವೈಫಲ್ಯಗಳನ್ನು ಹೇಳ್ತಾ ಇದ್ದೀನಿ. ಒಂದು ಪೊಲೀಸ್ ವ್ಯವಸ್ಥೆಯದ್ದು, ಮತ್ತು ತಂದೆ ಅಂತ ಕರೆಸಿಕೊಂಡ್ರೆ ಸಾಲದು, ಮಕ್ಕಳಿಗೆ ಸಂಸ್ಕಾರ ಕಲಿಸ್ಬೇಕಲ್ಲ. ಇನ್ನು ಎಡವಿ ಬಿದ್ರೋ ಎಡವಿದ ಮಗನನ್ನೇ ಎಳ್ಕೊಂಡೋಗಿ ಸ್ಟೇಷನ್ಗೆ ಹಾಜರುಪಡಿಸ್ಬೇಕಾಗಿತ್ತಲ್ಲ. ಈವರೆಗೂ ಆ ಪ್ರಕ್ರಿಯೆಗಳು ನಡೆದಿಲ್ಲ. ಇದು ನಾವೇ ಹೇಳ್ತಿರೋದಲ್ಲ, ಮಹಿಳಾ ಆಯೋಗಕ್ಕೆ, ಜೊತೆಗೆ ಎಸ್ಪಿಗೆ ಸ್ವತಃ ಆಕೆ ಸಂತ್ರಸ್ತೆಯ ತಾಯಿ ದೂರು ಕೊಟ್ಟಿದ್ದಾರೆ. ನಮ್ಮ ಮಗಳ ಮೊಬೈಲ್ ಫೋನ್ ಕೂಡ ಆತನ ವಶದಲ್ಲಿದೆ, ಈವರೆಗೂ ನನಗೆ ಕೊಡಿಸುವ ಪ್ರಕ್ರಿಯೆಗಳು ಕೂಡ ನಡೆದಿಲ್ಲ ಅಂತ ಹೇಳುತ್ತಾ ಹೆಣ್ಮಗಳು, ಸಂತ್ರಸ್ತೆಯ ತಾಯಿ. ಚೌಹಾಣ್ ವಿರುದ್ಧ ದೂರು ದಾಖಲಿಸಬೇಕು ಎಂದು ಎಸ್ಪಿಗೆ ದೂರು ದಾಖಲಾಗಿದೆ.
ಮಗನ ಕೃತ್ಯದಿಂದ ಇದೀಗ ಪ್ರಭು ಚವ್ಹಾಣ್ಗೂ ಕೂಡ ಸಂಕಷ್ಟ. ಈಗ ಮರಕ್ ಬೈತೀವಲ್ಲ ಹಂಗೆ ಕೃತ್ಯ ಮಾಡಿರೋದು ಮಗನಾದ್ರೂ ಕೂಡ ತಂದೆಯನ್ನ ಎಳೆಯೋದು ನಿಲ್ಲಿಸೋದಿಲ್ಲ ಸಮಾಜ. ಹಣ್ಣು ಕೊಳೆತಾಗ ಮರಕ್ ಬೈಯೋ ತರ ಸಾಮಾನ್ಯ ಅದು. ಮಹಿಳಾ ಆಯೋಗಕ್ಕೆ ಈಗಾಗಲೇ ಸಂತ್ರಸ್ತೆಯ ತಾಯಿ ದೂರನ್ನು ನೀಡಿದ್ದಾರೆ. ನಾಪತ್ತೆಯಾದ ರೇಪ್ ಆರೋಪಿ ಪ್ರತೀಕ್ ಚವ್ಹಾಣ್ ಅಥವಾ ಪ್ರಭು ಪುತ್ರನ ರಕ್ಷಣೆಗೆ ತೆರೆಮರೆ ಪ್ರಯತ್ನಗಳು ನಡೀತಾ ಇದೆಯಾ ಎನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ. ಚರ್ಚೆಗೆ ಗ್ರಾಸವಾದ ಬೀದರ್ ಪೊಲೀಸರ ನಡೆ. ಇನ್ನು ಮಗನ ಕೃತ್ಯದಿಂದ ಇದೀಗ ಪ್ರಭು ಚವ್ಹಾಣ್ಗೂ ಕೂಡ ಸಂಕಷ್ಟ ಎದುರಾಗಿದೆ. ಪ್ರಭು ವಿರುದ್ಧ ಕೇಸ್ ದಾಖಲಿಸುವಂತೆ ಸಂತ್ರಸ್ತೆಯ ತಾಯಿ ಒತ್ತಾಯವನ್ನ ಮಾಡ್ತಿದ್ದಾರೆ. ಬೀದರ್ ಎಸ್ಪಿಗೆ ದೂರು ಸಲ್ಲಿಸಿದ ರೇಪ್ ಸಂತ್ರಸ್ತೆಯ ತಾಯಿ ಹೊಕ್ರಾಣ ಪೊಲೀಸರ ಮೇಲೆ ತೀವ್ರ ಅಸಮಾಧಾನ ಆಕ್ರೋಶವೂ ವ್ಯಕ್ತವಾಗಿದೆ. ಇನ್ನು ಮಹಿಳಾ ಆಯೋಗಕ್ಕೆ ದೂರು ನೀಡಿದ ಬಳಿಕ ಇಲ್ಲಿ ದೂರು ದಾಖಲಾಗಿದೆ. ಚವ್ಹಾಣ್ ಕುಟುಂಬಸ್ಥರ ಬಳಿ ಇರುವ ನಮ್ಮ ಮೊಬೈಲ್ ಕೊಡಿಸಿಲ್ಲ, ಚವ್ಹಾಣ್ ಸಂಬಂಧಿ ನೀಡಿರುವ ಸುಳ್ಳು ಪ್ರಕರಣ ರದ್ದುಗೊಳಿಸಬೇಕು, ಇನ್ನು ಚವ್ಹಾಣ್ ವಿರುದ್ಧ ದೂರು ದಾಖಲಿಸಬೇಕು ಎಂದು ಎಸ್ಪಿಗೆ ದೂರನ್ನು ನೀಡಲಾಗಿದೆ. ಇದು ಚವ್ಹಾಣ್ ಮಗ ಈವರೆಗೂ ಪೊಲೀಸರ ಕಣ್ಣಿಗೆ ಬೀಳದೆ ತಲೆಮರೆಸಿಕೊಂಡಿದ್ದರ ಬಗ್ಗೆ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳನ್ನು ಈವರೆಗೂ ನೀವು ಗಮನಿಸ್ತಾ ಇದ್ರಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.